ನಮಸ್ತೆ, ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ವನಿತಾ ಅಂತ. ಇವತ್ತು ಪೂಜೆ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ. ಹಾಗೂ ಇದು ಚತುರ್ಥಿ ಪೂಜೆ ಬ್ಲಾಗ್ ಆಗಿರುತ್ತೆ. ಎವ್ರಿ ಮಂತ್ ನಮ್ಮ ಮನೆಯಲ್ಲಿ ಚತುರ್ಥಿ ಪೂಜೆ ಮಾಡ್ತೀವಿ. ಸೊ ವಿಡಿಯೋನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಸಾಂಬ್ರಾಣಿ ನಮ್ಮನೇಲಿ ನಾವೇ ತಯಾರು ಮಾಡ್ತೀವಿ. ಸಾಂಬ್ರಾಣಿಯನ್ನು ವೆರಿ ಸಿಂಪಲ್. 2 ಕಾಯಿ ಚಿಪ್ಪು ಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಬಟ್ಟೆ ಅಂತಂದರೆ ಎಣ್ಣೆ ಮಾಡಿರೋ ಬಟ್ಟೆ, ಆಮೇಲೆ ಕರ್ಪೂರ, ಸ್ವಲ್ಪ ಎಣ್ಣೆ ಹಾಕಿ ಹತ್ತಿಸ್ಬೋದು. ಇದು ಪೂಜೆ ಕಂಪ್ಲೀಟ್ ಆದಮೇಲೆ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ಕ್ಲಿಪ್ಪಿಂಗ್. ಇದು ನಮ್ಮ ಪುಟ್ಟ ದೇವ್ರ ಮನೆ ಪೂಜೆ ಆಗಿರುತ್ತೆ. ಸೊ ಸಾಂಬ್ರಾಣಿ ರೆಡಿ ಆಗಿದೆ. ಸೊ ಇದಕ್ಕೆ ನಾವು ನೇರಳೆಹಣ್ಣು ಚಿಪ್ಪೆ, ಆರೆಂಜ್ ಪೀಲ್ ಆಗಿರ್ಬೋದು, ಅಥವಾ ಕರಿ ಲೀಫು, ನಿಂಬೆಹಣ್ಣು ಚಿಪ್ಪೆ, ಅಥವಾ ಯಾವುದ್ಯಾವುದು, ಆಮೇಲೆ ಮಾವಿನ ಎಲೆ, ಬೇವಿನ ಎಲೆ ಎಲ್ಲ ಚಿಪ್ಪೆಗಳನ್ನು ಒಣಗಿಸಿ ನಾವು ಸಾಂಬ್ರಾಣಿ ಹಾಕ್ತೀವಿ. ಸೊ ಯಾಕಂದರೆ ಬೇರೆ ಫ್ರೇಗ್ರೆನ್ಸ್ಗಿದೆ ತುಂಬ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಆ್ಯಂಡ್ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಇಡೀ ಮನೆ ಮೂಲೆಗೂ ಕೂಡ ನಾವು ಈ ಒಂದು ಸಾಂಬ್ರಾಣಿಯನ್ನು ಕೊಡ್ತೀವಿ. ಫಸ್ಟು ಮೇನ್ ಡೋರಿಂದ ಸ್ಟಾರ್ಟ್ ಆಗಿ, ನಾನು ಏನಕ್ಕೆ ಇದು ಫುಲ್ ಕ್ಲಿಪ್ಪಿಂಗ್ ತೋರಿಸ್ತಿದ್ದೆ, ಫುಲ್ಲು ಇಡೀ ಮನೆಗೂ ಕೂಡ ಇದನ್ನು ಸಾಂಬ್ರಾಣಿಯನ್ನು ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಡೀ ಕ್ಲಿಪ್ಪಿಂಗನ್ನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೂ ಯಾವುದೇ ಕಾರಣಕ್ಕೂ ಬಾತ್ರೂಮಲ್ಲಿ ಕೊಡೋದನ್ನು ಮಾತ್ರ ಮರಿಬಾರ್ದು. ಬಿಕಾಸ್ ನಮ್ಮ ಎಲ್ಲ ನೆಗೆಟಿವ್ ಎನರ್ಜಿನ ನಾವು ಅಲ್ಲೇ ರಿಲೀಸ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ವಾಶ್ರೂಮ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸಾಂಬ್ರಾಣಿ ಎಲ್ಲ ಕಡೆ ಕೊಡಬೇಕು. ಈಗ ಹೆಲ್ದಿ ರೋಲ್ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ತರಕಾರಿಗಳು ನಾನು ಇಲ್ಲಿ ತೋರಿಸಿದ್ದೀನಿ. ಅದ್ರ ಜೊತೆಗೆ ಪನ್ನೀರ್ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಬೇಕು. ಪನ್ನೀರ್ಗೆ ಗರಂ ಮಸಾಲ, ಚಾಟ್ ಮಸಾಲ, ಅರಿಶಿನ, ಉಪ್ಪು, ಚಿಲ್ಲಿ ಪೌಡರು ಎಲ್ಲ ಕೂಡ ಆ್ಯಡ್ ಮಾಡಬೇಕು. ನಿಮ್ಗೆ ಯಾವ್ಯಾವ ಮಸಾಲ ಬೇಕು ಎಲ್ಲ ಮಸಾಲ ಕೂಡ ಆ್ಯಡ್ ಮಾಡೋದಾದಮೇಲೆ ಒಂದು 2 to 3 ಸೆಕೆಂಡ್ಸ್ ಅದನ್ನು ನೀಟಾಗಿ ಟಾಸ್ ಮಾಡಬೇಕು. ಸೊ ಆಗ ಪನ್ನೀರ್ ನೀಟಾಗಿ ಕೋಟಿಂಗ್ ಆಗುತ್ತೆ. ಬಿಕಾಸ್ ಪನ್ನೀರ್ ಡ್ರೈ ಪೌಡರ್ ನಾವು ಏನು ಆ್ಯಡ್ ಮಾಡಿರ್ತೀವಿ ಡ್ರೈ ಇರೋದ್ರಿಂದ, ಸೊ ಪನ್ನೀರಿಗೆ ನೀಟಾಗಿ ಕೋಟ್ ಮಾಡಬೇಕು. ಅದ್ರ ಜೊತೆಗೆ ಒಂದು 2 to 3 ಸ್ಪೂನ್ಸ್ ಆಫ್ ವಾಟರ್ನ ಸ್ಪ್ರಿಂಕಲ್ ಮಾಡೋದ್ರಿಂದ ಅದು ನೀಟಾಗಿ ಪನ್ನೀರ್ ಕೋಟಿಂಗ್ ಆಗುತ್ತೆ. ಜೊತೆಗೆ ಆ ಬಿಟರ್ ಟೇಸ್ಟ್ಗೋಸ್ಕರ ಒಂದು 2 to 3 ಡ್ರಾಪ್ಸ್ ಆಫ್ ಲೆಮನ್ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಸೈಡ್ಗೆ ಎತ್ತಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ, ಇದು ಆಪ್ಷನ್ ಬೇಕಂದರೆ ಆ್ಯಡ್ ಮಾಡ್ಬೋದು. ಸೊ ಅದನ್ನು ಕೂಡ ಒಂದು 2 to 3 ಸೆಕೆಂಡ್ಸ್ ಟಾಸ್ ಮಾಡಿ ಅದಾದಮೇಲೆ ಕಡಾಯಿ ಇಕ್ಕಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ನಾವೇನು ಮ್ಯಾರಿನೇಟ್ ಮಾಡಿಕ್ಕಿದ್ವಲ್ಲ ಪನ್ನೀರನ್ನು, ಈಗ ಆ ಕಡಾಯಿಗೆ ಆ ಪನ್ನೀರನ್ನು ಆ್ಯಡ್ ಮಾಡಿ ಒಂದು 2 to 3 ಮಿನಿಟ್ಸ್ ನೀಟಾಗಿ ಆ ಪನ್ನೀರನ್ನು ಸಾಟ್ ಮಾಡಬೇಕು. ತುಂಬ ಕ್ರಿಸ್ಪಿ ಆಗೋ ಅವಶ್ಯಕತೆ ಇಲ್ಲ. ಪನ್ನೀರ್ ಜಸ್ಟ್ ಆ ಮಸಾಲೆ ಏನು ಡ್ರೈ ಇದೆಯಲ್ಲ ಅದು ಹಸಿ ಸ್ಮೆಲ್ ಹೋಗಬೇಕು ಅನ್ನೋದಕ್ಕೋಸ್ಕರ ಈ ಪನ್ನೀರನ್ನು ಸಾಟ್ ಮಾಡಬೇಕಾಗತ್ತೆ. ನಾವೇನು ಪನ್ನೀರ್ ಒಂದು 2 to 3 ಮಿನಿಟ್ಸ್ ಸಾಟ್ ಮಾಡ್ಕೊಂಡಿದ್ದು ಅದನ್ನು ಬೇರೆ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಅದೇ ಕಡಾಯಿಗೆ ನಾವು ಇನ್ನೊಂದು 2 to 3 ಸ್ಪೂನ್ಸ್ ಆಫ್ ಆಯಿಲ್ನ ಆ್ಯಡ್ ಮಾಡಿ ನಾವು ಏನೇನು ವೆಜಿಟೇಬಲ್ಸ್ಗಳನ್ನು ಚಾಪ್ ಮಾಡಿದ್ವಲ್ಲ, ನಾವೇನು ಹಚ್ಚಿಟ್ಟಿದ್ದ ತರಕಾರಿಗಳನ್ನು ಈ ಕಡಾಯಿಗೆ ಹಾಕಿ ವಾಪಸ್ಸೀಗ ಫ್ರೈ ಮಾಡಬೇಕು. ಫಸ್ಟು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹುಳ್ಳಿಕಾಯಿ, ಕ್ಯಾರೆಟು ಹಾಗೂ ಟೊಮ್ಯಾಟೊ, ನಿಮ್ಗೆ ಯಾವ್ಯಾವ ತರಕಾರಿ ಅವೈಲೇಬಲ್ ಇದೆಯೋ ಅದೆಲ್ಲ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಬೋದು, ಕಾರ್ನ್ ಕೂಡ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಕ್ಕೇನು ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಸಾಲ್ಟು, ಸ್ವಲ್ಪ ನೀರು ಚುಮ್ಸಿಡ್ಬೇಕು. ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ರೆ ನಮ್ಮ ತರಕಾರಿ ನೀಟಾಗಿ ಸಾಟ್ ಆಗಿರುತ್ತೆ. ಸೊ ಅರ್ಧಂಬರ್ಧ ಬೆಂದಿದ್ರೆ ಸಾಕು ತರಕಾರಿ. ಸೊ ಈಗ ಸಾಸಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾವಿಲ್ಲಿ ಚಿಲ್ಲಿ ಸಾಸನ್ನು ತೊಗೊಳ್ತಾ ಇದ್ದೀವಿ. ಜಸ್ಟ್ 1 ಟೇಬಲ್ ಸ್ಪೂನ್ ಸಾಕು. ನಿಮಗೆ ಯಾವ ಕ್ವಾಂಟಿಟಿ ಮಾಡ್ತೀರೋ ಅದನ್ನು ನೋಡಿಕೊಂಡು ಸಾಸಸ್ಗಳನ್ನ ಆ್ಯಡ್ ಮಾಡಿ. ಅದಾದಮೇಲೆ ಇದು ಚಿಲ್ಲಿ ಸಾಸ್ ಆಗಿರುತ್ತೆ. ಸೊ ಇದನ್ನು ಕೂಡ 1 ಟೇಬಲ್ ಸ್ಪೂನ್ ಮಾತ್ರ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಇದು ಮಿಯೋನೈಸು. ಸೊ ನಿಮ್ಗೆ ಯಾವ ಮಿಯೋನೈಸ್ ಬೇಕಾದ್ರೂ ತೊಗೊಬೋದು. ಇದು ಜಸ್ಟ್ ಪ್ಲೇನ್ ಮಿಯೋನೈಸ್ ಮಾತ್ರ ನಾವು ತೊಗೊಂಡಿರೋದು. ಸೊ ಇದನ್ನೆಲ್ಲ ಸಾಸಸ್ಗಳನ್ನೂ ಕೂಡ ಆ್ಯಡ್ ಮಾಡಿ, ಕೆಚಪ್ ಕೂಡ ಆ್ಯಡ್ ಮಾಡ್ಬೋದು. ಇದು ಆಪ್ಷನಲ್, ಬೇಕಾದರೆ ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಮಾತ್ರ ಆ್ಯಡ್ ಮಾಡಿ. ನಮ್ಮ ಹತ್ರ ಇದ್ದಿದ್ದರಿಂದ ನಾವು ಹಾಕಿದ್ದೀವಿ. ಸೊ ಇಲ್ಲಾಂದರೆ ರೆಡ್ ಚಿಲ್ಲಿ ಸಾಸ್ ಕೂಡ ಸಾಕಾಗತ್ತೆ, ಬಿಕಾಸ್ ಸ್ಪೈಸಿ ಇರೋದ್ರಿಂದ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸಾಸ್ನ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಕ್ಬೇಕು. ಈ ಪನ್ನೀರ್ ನಾವೇನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ವಲ್ಲ ಅದೇ ಪ್ಯಾನ್ಗೆ ಈ ತರಕಾರಿಗಳು ನಾವೇನು ಸಾಟ್ ಮಾಡೋದು ಎಲ್ಲ ತರಕಾರಿ ಕೂಡ ಆ್ಯಡ್ ಮಾಡಬೇಕು. ಸೊ ಇದು ಸೊಪ್ಪಲ್ಲೇ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅದೇನು ತೋರಿಸೋ ರೆಸಿಪಿ ಅಲ್ಲ, ಜಸ್ಟ್ ಒಗ್ಗರಣೆ ಹಾಕಿರೋದಷ್ಟೇ. ಸೊ ಈ ಕಡಾಯಲ್ಲಿ ಏನಿಟ್ಟಿದೆ ಅಂದರೆ ನಗೇಟ್ಸ್ ಬರುತ್ತಲ್ಲ, ಸೊ ಅದನ್ನು ನಾನು ಡೀಪ್ ಫ್ರೈ ಮಾಡ್ತೀನಿ ಬಿಕಾಸ್ ರೋಲ್ಗೆ ಆ್ಯಡ್ ಮಾಡೋಕ್ಕೋಸ್ಕರ.
ಒಂದು ಸೈಡು ನೀಟಾಗಿ ಚಪಾತಿಯನ್ನು ಬೇಯಿಸ್ತಾ ಇನ್ನೊಂದು ಕಡೆ ಆ ನಗೇಟ್ಸ್ಗಳನ್ನು ಏನು ಆಯಿಲ್ಗೆ ಹಾಕಿದ್ರೆ ಅದೆಲ್ಲ ನೀಟಾಗಿ ಬೇರೆ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಈಗ ನಮ್ಮ ರೋಲ್ ರೆಸಿಪಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ರೀತಿ ಮಾಡೋಂತ ನೋಡೋಣ ಬನ್ನಿ. ಫಸ್ಟು ನಾವು ಸಾಸಸ್ಗಳನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ಚಪಾತಿಗೆ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಅದ್ರ ಜೊತೆಗೆ ಈಗ ಮಧ್ಯ ಮಾತ್ರ ಈ ವೆಜಿಟೇಬಲ್ ಪನ್ನೀರ್ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದಾವಲ್ಲ ಅದನ್ನು ಆ್ಯಡ್ ಮಾಡಿ ಈ ನಗೇಟ್ಸ್ಗಳನ್ನು ಮಧ್ಯದಲ್ಲಿ ಇಡಬೇಕು. ಇದನ್ನು ಆಪ್ಷನಲ್ಲ, ನಮ್ಮ ಹತ್ರ ಇದ್ದಿದ್ದರಿಂದ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಅದ್ರ ಮೇಲೆ ತಿರ್ಗಾ ಮತ್ತೊಮ್ಮೆ ನಾವೇನು ಮಿಕ್ಸ್ ಮಾಡಿ ಸಾಸ್ಗಳನ್ನ ಆ್ಯಡ್ ಮಾಡ್ತಾ ರೋಲ್ ಮಾಡಬೇಕು. ಸೊ ಇದು ನಮ್ಮ ರೋಲ್ ರೆಸಿಪಿಯಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.